ಯಾವ ಕುಸಿಗೆ ಒಬ್ಬಟ್ಟು ಮಾಡಿದ್ದೆ? ಏನ್ ಮೊನ್ನೆಲ್ಲ ಜಾಮೂನ್ ಮಾಡಿದ್ದೆ, ಇವಾಗ ಬೇರೆ ಒಬ್ಬಟ್ಟು ಮಾಡ್ಕೊಟ್ಟಿದ್ಯಾ ನಮ್ಗೆ ತಿನ್ನು ಅಂತ ಹೇಳ್ಬಿಟ್ಟು. ಏನೋ ನಿಂಗೆ ಬೋ ಖುಷಿ ಆಗೋಗ್ಬಿಟ್ಟೈತಿ ಅನ್ನಿಸ್ತದ ಕಣೆ ನಿಂಗೆ ಅಲ್ವೇ? ಮಾಡ್ ಕೊಡ್ತಾ ಇದೀಯ ನೀನಂತೂನುವೆ. ಅಯ್ಯೋ, ಮಗಳು ಮದುವೆ ಮಾಡಿದ್ಮೇಲೆ ಇನ್ನೇನೈ ಟೆನ್ಷನ್ನು. ಮಾಡ್ತಾಳೆ ಫೋನ್ ನನ್ಗೆ ಅವಾಗ ಯಾವಾಗಾದ್ರೂ. ನಾನು ತಲೆನೇ ಕೆಡಿಸ್ಕೊಳಕಿಲ್ಲ. ಏನಾರ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಷ್ಟೇನ್ಯ ಸುಮ್ಕ ಆಗ್ಬಿಡ್ತೀನಿ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಕುತ್ಕೋಬೇಕು? ಅದು ಇದು ಅಂತ ಪುರಾಣ ಹೇಳ್ತಿತ್ತಾಳೆ. ಕೇಳಿಸ್ಕೊಳಕ್ಕೆಲ್ಲ ಟೈಮ್ ಇಲ್ಲ ನನಗೆ. ಅದಕ್ಕೆ ಒಬ್ಬಟ್ಟು ಕೋರ್ಗೊಡ್ಬುಗಳಂತೆ ಕಜ್ಜಾಯಿಗೆ ಬೇರೆ ನೆನಾಕಿದ್ದೀನಿ. ಬಂದ್ಬಿಡು ನಾಳೆ ಕಜ್ಜಾಯ ಮಾಡ್ಕೊಳ್ಳೋಣ. ಏನೋ ಒಂಥರ ನೆಮ್ಮದಿ ನನ್ನ ಮಗಳು ಹೋದ್ಮೇಲೆ ಮದುವೆ ಮಾಡ್ಕೊಂಡತ್ತಾಗೆ. ಅದಕ್ಕೆ ಮಾಡಿ ಹಂಗೆ ಈಗ ಮಾಡ್ಕೊಂಡು ತಿಂತಾ ಇದ್ದೀನಿ. ಅದಕ್ಕೆ ನಿಮ್ಮನ್ನು ಕರೆದಿದ್ದು. ಪಾಪ ನಿನ್ನ ಮಗಳು ಬೇರೆ ತಿಂದಿರಕ್ಕಿಲ್ಲ ಅಲ್ವಾ? ಸ್ಯಾನೆ ದಿನ ಆಯ್ತೇನೋ ಒಬ್ಬಟ್ಟು ಮಾಡಿದ್ನಲ್ಲ, ಕಾಯೊಬ್ಬಟ್ಟೆ ಅದಕ್ಕೆ ಮಾಡಿದ್ದು. ತಿನ್ಲಿ ಅಂತ ಹೇಳ್ಬಿಟ್ಟು ತಿನ್ಕೊಳ್ರಿ. ಏನ್ ಪುಟ್ಟಿ ಸಂದಕೈತಾ? ಓ ಆಂಟಿ ಸಂದಕೈತೆ. ನಂಗೆ ಯಾಕೆ ಒಬ್ಬಟ್ಟು ತಿನ್ಬೇಕಂತ ಅನ್ನಿಸ್ತಿತ್ತು. ತಿನ್ನನಿ ಅಂತ ಅನ್ಕೋತಿದ್ದೆ. ಅಷ್ಟಾಗಿ ಹೆಂಗೋ ಅತ್ತಾಗೆ ನೀನೇನೇನಿಯ ಮಾಡತ್ ಕರೆದೆ ಬಿಡು. ಸೊರೈತಿ ಹೆಂಗೋ ನನ್ವೆ. ನಿನ್ನ ಮಗಳಿಗೆ ಏನು ಬಿಡೆ, ಏನು ಕಷ್ಟ ಐತದೆ? ನಿನ್ನ ಮಗಳಲ್ಲಿ ಹೆಂಗೋ ಆರಾಮಾಗಿ ನೆಮ್ಮದಿಗೆನೆಯ ಇರ್ತಾಳೆ. ಏನಂತ ಕಷ್ಟ ಏನು ಹೇಳಿ ನಿನ್ನ ಮಗಳಿಗೆ ಅಲ್ವೇ? ಆರಾಮಾಗಿ ಅವಳೆ. ಏನು ಕೈಗೊಂದು ಕಾಲ್ಗೊಂದು ಆಳು ಬ್ಯಾರೆ ನೆನೆಯ. ಅಷ್ಟು ಸಾಲದು ಅಂತ ಕೋಟಿ ದುಡ್ಡಿತದೆ. ಯಾವಾಗ ಬೇಕೋ ಅವಾಗ ಖರ್ಚು ಮಾಡ್ಕೊಂಡು ಮನೆಗಿರು ಅಂತ ಹೇಳಿದ್ರೆ ಆರಾಮಾಗಿ ಇರ್ತಿದ್ವಿ ನಾವುನುವೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊತಿಲ್ಲ. ನನ್ನ ಮಗಳು ತಿಂದ್ಕೂಳ್ ಜಾಸ್ತಿಯಾಗಿ ಮಾತಾಡ್ಬೇಕು ಅಷ್ಟೇನಿಯ. ಏನಾರ ತಿಂದಿರೋ ಕೂಳ್ ಫ್ಯಾನೆ ಆಗಿದ್ರೆ, ಇಲ್ಲಾಂದ್ರೆ ಅವಳು ಏನು ಮಾತಾಡಂಗಿಲ್ಲ ನನ್ನ ತಾಗೆ. ನಾನು ಗುದ್ದು ಬಿಸಾಕ್ಬಿಡ್ತೀನಿ ಅಷ್ಟೇನಿಯ. ಫೋನ್ ಮಾಡ್ತಾಳೆ, ನಾನು ತಿರುಗು ವಾಪಸ್ಸೆ ಮಾಡೋಕ್ಕಿಲ್ಲ. ಒಂದೊಂದು ಮಾಡ್ತಾನೆ ಇರ್ತಾಳೆ. ನಾನು ಮಾಡ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಡ್ತೀನಿ. ಅಲ್ಲಮ್ಮಿ ಅದಕ್ಕಿನ್ನು ಯಾವ್ದನ್ನ ಫೆಸಿಲಿಟಿ ಇರೋ ಮನೆ ಸಿಗ್ತದ ನೀನೇ ಹೇಳು? ಎಲ್ಲ ಫೆಸಿಲಿ ಎಷ್ಟೊಂದು ಫೆಸಿಲಿ ಐತೆ ಎಲ್ಲನೂ ಮನೆಯಾಗೆ. ಅದೇ ಎಲ್ಲ ಐತೆ, ಅದಕ್ಕಿನ್ನು ಬೇಕೆ? ಅದಕ್ಕೆ ಫೋನ್ ಮಾಡಿ ಇವಳು ಯಾವಾಗ ಇದ್ದಿದ್ದೇನೆ ನೀ ರಾಗ ಕೊಂತ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ತಲೆನೇ ಕೆಡಿಸ್ಕೊಳಕ್ ಹೋಗಿಲ್ಲ. ಆ ಸಡಕ್ಕೆ ಕರ್ಕೊಂಡೋಗು ಅಂತ ಪಿಂಡ ಅಂತ ಇಕ್ತಾ ಇದ್ಲು. ಇನ್ನು ಆ ಸಡಕ್ಕೆ ನೀನು ಮುಗಿದು ಅಂತ ಬಂತು. ಆ ಸಡನೆ ಮುಗಿದೋದ್ಮೇಲೆ ಇನ್ನೇನಕ್ಕೆ ಕರ್ಕೊಂಬರನಿ? ಅದಕ್ಕೆ ಯಾವ ಆಸಡನೂ ಇಲ್ಲ, ಯಾವುದೂ ಇಲ್ಲ. ಸುಮ್ಕು ಹೋಗು ಹಂಗೆ ಹಿಂಗೆ ಅಂತ ಹೋಗುತ್ತಿದ್ದಕ್ಕೆ ಅದ ಸುಮ್ಕ ಆಗ್ಬಿಟ್ಟವಳತ್ತಾಗೆ. ಅಲ್ಲ, ಆ ಸಡದಾಗೆ ಮದುವೆ ಆಗಿರೋದಂತೆ. ಅದು ಇವಾಗ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವಾಗ ಯಮ್ಮನ ಆ ಸಡಕ್ಕೆ ಬೇರೆ ಕರ್ಕೊಂಬಂದು ಇರಿಸ್ಕೊಳಕಾಯ್ತದ? ಏಳು ನೀನೇನಿಯ. ಅಯ್ಯೋ ಬಿಡು, ತಲೆನೇ ಕೆಡ್ಸ್ಕೊಬೇಡ. ಕೊಟ್ಟೆಣ್ಣು ಕುಲಕ್ಕೆ ವರ್ಗು ಅನ್ನಂಗೆ ಹೆಂಗೋ ಇತ್ತಾಳೆ. ಏನೋ ಬಡವರು ಮನೆಗೂ ಅಂತ ಇಂಥ ಒಡೆಯ ಪಡೆಯ ಗಂಡಂಗೆ ಸಿಕ್ಕಿದ್ರೆ ಬೇಜಾರಾಗೋದು. ಸುಮ್ಮನೆ ಯಾಕೆ? ಅಷ್ಟು ಅಲ್ಲದೆ ನನ್ನ ಗಂಡ ಅಂತೂನುವೆ ಯಾವಾಗೂ ಹೇಳ್ತಿರ್ತಾನೆ, ಏನಾರ ಒಸಿ ಹೆಚ್ಚಿ ಕಮ್ಮಿ ಆಗ್ಬೇಕಂತೆ ಸರಜಿ, ತುಂಡುಗಟ್ಟಿಗೆ ತಕೊಂಡ್ಕೊಂಡು ಸೊಂಟ ಮುರಿದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಭಯ. ಸುಮ್ಮನೆ ನಾನು ಫೋನ್ ಎತ್ತದು, ಅಲ್ಲಿ ಏನೋ ಆಗಿರೋದು ನನಗೆ ಯಾಕಲೇಬೇಕು. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಅತ್ತಾಗೆ. ಸುಮ್ಮನೆ ಒಂದು ಚೂರು ಏನಾರ ಅಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ನನ್ನ ಗಂಡ ಇಲ್ಲಿ ಮುರಿದು ಬಿಡ್ತಾನೆ ನನ್ನ ಸೊಂಟನ. ಅದಕ್ಕೆ ಅವ್ರ ಅಪ್ಪನ ನಂಬರಿಗೆ ಇವಳು ಫೋನ್ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ನನ್ನ ಒಳಿಯಂಗೆ ಫೋನ್ ಹಾಕ್ತೀನಿ. ನಮ್ಮ ಮಗಳು ಅಂದಮೇಲೆ ನಮಗೂ ಭಯ ಇರ್ತದಲ್ಲ. ನನ್ನ ಒಳಿಯಂಗೆ ಫೋನ್ ಹಾಕ್ತೀನಿ. ಹೆಂಗವಳು ನನ್ನ ಮಗಳು ಅಂತ ಕೇಳ್ತೀನಿ. ಸಂದಕವಳತ್ತೆ ಅಂತ ಹೇಳಿದ್ರೆ ಸಾಕು. ಹಂಗೆ ನಮ್ಮ ಅಣ್ಣಂಗೆ ಫೋನ್ ಹಾಕ್ತೀನಿ. ನಮ್ಮ ಅಣ್ಣಂಗೆ ಫೋನ್ ಹಾಕ್ಬಿಟ್ಟು ಏನಣ್ಣ ಎಲ್ಲ ಸರಿಯಾಗೈತಾ ಅಂತ ಕೇಳ್ತೀನಿ. ಹ್ಞೂ ಅಂತ ಹೇಳ್ತಾನೆ, ಸುಮ್ಮನೆ ಆಯ್ತೀನಿ. ಮನೆ ಫೋನ್ ಹಾಕಿದ್ಲು, ಅದು ಇದು ಅಂತ ಏನೇನೋ ಹೇಳ್ತಿದ್ಲು ನನಗೆ. ನಾನು ಏನು ಮಾತಾಡಲಿಲ್ಲ. ಆಮೇಕಿಂತ ಒಂದೇ ಕಿತ್ತ ನಮ್ಮ ಅಣ್ಣಂಗೆ ಫೋನ್ ಹಾಕಿದೆ. ನಮ್ಮ ಅಣ್ಣ ಏನಮ್ಮ ಅಂತು, ಏನೋ ಎಲ್ಲ ಸಂದಕವ್ರ ನನ್ನ ಮಗಳು ಏನು ಅಂದೆ. ಎಲ್ಲ ಸಂದಕೋಳೆ ಕಣಮ್ಮ, ಖುಷಿಯಾಗವಳೆ. ಕೆಲಸದಳುಗಳು ಬೇಡ ಅಂತ ಹೇಳ್ಬಿಟ್ಟು ಅವಳೆ ವಾಪಸ್ ಕೊಡಿಸ್ಬಿಟ್ಟವಳಂತೆ. ಯಾರು ಹೇಳಿದ್ಲು ಇವಳಿಗೆ ಕಳಿಸು ಅಂತ ಹೇಳ್ಬಿಟ್ಟು ಇವಳೆ ಕೊಡಿಸ್ಬಿಟ್ಟು ಮನೆ ಕೆಲಸನೂ ಮಾಡ್ಕೊಂಡವಳಂತೆ. ಸೊರಾಯ್ತು ನಿನ್ನ ಮಗಳು ಕತೆ. ಸಂದಕೋಳೆ ಅಂತ ಗೊತ್ತಾಯ್ತಾ? ನಾನು ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟೆ ಅತ್ತಾಗೆ. ಬಿಡು ಸಂದಕ್ಕಿರ್ಲಿ ಹಂಗೋ ಅತ್ತಾಗೆ ಅಂತ. ಈಗ ನಾನು ಫೋನ್ ಹಾಕೋದು, ಆಮೇಕಿಂದ ಏನೇನೋ ಮಾತಾಡೋದು, ಯಾಸಡೋಗಿ ಬರ್ತೀನಿ ಅನ್ನೋದು ಯಾಕೆ ಬೇಕು? ಬಿದ್ದಿರ್ಲಿ ತಗ. ಅಷ್ಟೇ, ಬಿಡ್ಸರದಿ ತಲೆ ಕೆಡ್ಸ್ಕೊಬೇಡ. ಒಬ್ಬಟ್ಟಂತೂ ಭಾಳ ಸಂದಕ್ಕಾಗೋಗ್ಬಿಡು. ಅಲ್ಲ, ಒಬ್ಳೆ ಮಾಡಿದ್ಯಾ? ಕರೆದಿದ್ರೆ ನಾನು ಗೊತ್ತಿರ್ಲಿಲ್ವೇ? ಅಯ್ಯೋ, ಶಾನೆ ಮಾಡಿರ್ಲಿಲ್ಲ ಇವಳೆ. ಒಂದು 15 ಒಬ್ಬಟ್ಟು ಮಾಡಿದ್ದೆ ಅಷ್ಟೇನಿಯ. ಶಾನೆ ಮಾಡಕ್ಕೆ ಹೋಗ್ಲಿಲ್ಲ. ಏನಕ್ಕೆ ಸುಮ್ಕಿನೇ ಹೇಳು? ಅದೇ ಮತ್ತೆ ಬಿಡು, ಏನಕ್ಕೆ ಸುಮ್ಕಿನೇ. ಒಬ್ಬಟ್ಟಿನ ಸಾರು ಮತ್ತು ಕಾಯಿ ಒಬ್ಬಟ್ಟು ಮಾಡಿರೋದಕ್ಕೆ ಒಬ್ಬಟ್ಟಿನ ಸಾರು ಅಂತೂ ಇರಕ್ಕಿಲ್ಲ. ಇಲ್ಲ, ರಾತ್ರಿ ಇದೆ ಸಾರ ಐತಿ ಹೇಳು. ಇನ್ನೂ ಬಿಸಾಕೋದ್ಯಾಕೆ? ನನ್ನ ಮಗಳಿದ್ರೆ ದೌಲತ್ ಮಾಡೋಳು. ಇವಾಗ ನಾನಲ್ವಾ ದೌಲತ್ ಎಲ್ಲ ಎಂಥದೂ ಇಲ್ಲ ಇವಾಗ. ಸೊರಾಯ್ತು ಬಿಡು. ಆಂಟಿ ತುಂಬಾ ಚೆನ್ನಾಗೈತೆ ಆಂಟಿ. ನನಗಂತೂ ಬಹಳ ಇಷ್ಟ ಆಯ್ತು ಒಬ್ಬಟ್ಟು. ಆಂಟಿ ನಾಳೆ ಕಜ್ಜಾಯ ಮಾಡಿ, ನಾಳೆ ಬಾದುಷಾ ಮಾಡಿ, ಆಮೇಲಿಂದ ಇನ್ನೊಂದಿನ ತರಿಸಿದೆ ಏನ್ ಮಾಡಿ ಅಂತಂದ್ರೆ ಚಕ್ಲಿ ಮಾಡಿ, ಫ್ರೈಡೆ ಬಂದು ಕೋಡ್ಬಳೆ ಮಾಡಿ. ನೋಡೆ ಮಾಡ್ ನನ್ನ ಮಗಳಿಗೆ ತಂದು ಕೊಡ್ತಿರು, ತಿಂತಿತ್ತಾಳೆ. ಹೆಂಗೆ ಹೇಳ್ತಾಳೆ ನೋಡಿ ಒಳ್ಳೊಳ್ಳೆ. ಫ್ರೈಡೆ ಅದು ಮಾಡಿ, ಸಾಟರ್ಡೆ ಇದು ಮಾಡಿ. ನಿನಗೆ ಮಾಡ್ತಾನೆ ಇರಿ. ನನ್ನ ಮಗಳು ಬ್ಯಾಡ ಅಂತ ಮಾತ್ರ ಅನ್ನಕ್ಕಿಲ್ಲ ತಾಯಿ. ತಿನ್ನು 3 ಹೊತ್ತು ತಿನ್ನು. ಮಾವ, ಅಮ್ಮ ಫೋನ್ ಹಾಕಿತ್ತು. ಆ ಸಡ ಮುಗ್ದೈತ ಬಂತು, ಬಂದೊಂದು 2 ದಿನ ಇದ್ದೋಗು ಅಂತ ಹೇಳಿ ಅಮ್ಮನೇ ನೀ ಫೋನ್ ಹಾಕಿತ್ತು ಮಾವ. ಅದಕ್ಕೆ ನೀ ಊರಿಗೆ ಹೋಯ್ತೀನಿ ಮಾವ. ಹೌದಾ? ನಂಗೆ ಈಗ ತಾನೇ ಫೋನ್ ಹಾಕಿದ್ಲು ನಿಮ್ಮಮ್ಮ. ನಂಗೆ ಏನು ಹೇಳಲೇ ಇಲ್ವಲ್ಲ? ನಿನಗೆ ಹೇಳಿದ್ಲ? ನನಗೊಂದು ಮಾತು ಹೇಳ್ಬೇಕಿತ್ತಲ್ಲ. ಯಾವತ್ತು ಮುಗೀತದ ಆಷಾಢ?
ಇನ್ನೊಂದು 2 ದಿನದಾಗ ಮುಗೀತದಂತೆ ಮಾವ. ಅದಕ್ಕೆ ನೀ ಆಷಾಢ ಮುಗೀತದೆ ಬಂದ್ಬಿಟ್ಟು ಹೋಗು. ಆಮೇಲೆ ನೀನು ಯಾನ್ ಆಷಾಢದಾಗ ಮದುವೆ ಆಗ್ಬಿಟ್ಟೈತಲ್ಲ, ನೀನು ನೋಡ್ಬಿಟ್ಟು ಶಾನೆ ದಿನ ಆಯಿತು ಅಂತ ಬೇರೆ ಹೇಳ್ತಿತ್ತು. ಅಪ್ಪ ಫೋನ್ ಹಾಕಿತ್ತು. ಅಪ್ಪ ಫೋನ್ ಹಾಕ್ಬಿಟ್ಟು ಅಯ್ಯೋ ನೀನು ನೋಡಿದಂಗೆ ಇರೋಕ್ಕಾಯ್ತಿಲ್ಲ ಮಗಳೇ, ಬಾ 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 ಅಂತ ಬಲ್ವಂತ ಮಾಡ್ತು ಕಣಪ್ಪ. ಅದಕ್ಕೆ ನಾನು ಸರಿ ಆಯ್ತು ಹೇಳಪ್ಪ ಬರ್ತೀನಿ ಅಂತ ಹೇಳ್ದೆ. ಅದಕ್ಕೆ ಇವಾಗ ಅಪ್ಪ ಬೇಜಾರು ಮಾಡ್ಕೋತಾರೆ ನಾನು ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಹೋಯ್ತೀನಿ ಮಾವ. ಅಯ್ಯೋ ಸೊಸೆ, ನೀನೀಗ ಹೋಗ್ಬೇಕು ಅಂದರೆ ಸರಿ ಹೇಳು, ನನ್ನ ಕಾರ್ನ ಕಳಿಸ್ಕೊಡ್ತೀನಿ. ನಾನು ಅಂತೂ ಬರೋಕ್ಕಾಗಲ್ಲ. ನನ್ನ ಮಗಂಗೊಂದು ಮಾತು ಹೇಳ್ತೀನಿ ಇರು, ನನ್ನ ಮಗ ಏನಾದರೂ ಕರ್ಕೊಂಡು ಹೋಗ್ತಾನ ಅಂತ ಹೇಳಿ. ಮಾವ ಏನು ಬೇಡ ಮಾವ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಅವ್ರೇನ ಬಂದರು ಅಂದರೆ ಒಂದೇ ದಿನನೇ ಇರೋದು, ಓಡ್ ಬಂದ್ಬಿಡ್ತಾರೆ. ನಾನು ಅಮ್ಮನ ಹತ್ರ ಮಾತಾಡ್ಕೊಂಡು ಒಂದು 2-3 ದಿನ ಇದ್ಬಿಟ್ಟು ಬರ್ತೀನಿ. ಅವ್ರು ಬಂದರೆ ಬೇಗ ಕರ್ಕೊಂಡು ಬಂದ್ಬಿಡ್ತಾರೆ ಕಣ್ಮಾವ. ಹೆಣ್ಮಕ್ಳು ಅಂತಂದ್ರೆ ತವ್ರ ಮನೆ ಅಂತಂದ್ರೆ ಕಾಯ್ಕೊಂಡಿರ್ತಾರೆ ಹೋಗಕ್ಕೆ ಬರಕ್ಕೆ ಅಂತ ಹೇಳಿ. ಸರಿ ಆಯ್ತಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ. ನಿನ್ಗೆ ಏನು ಇಷ್ಟನೋ ಹಂಗೆ ಮಾಡು, ನಾನೇನು ಕೇಳಲ್ಲ ಸರಿನಾ. ನಿನ್ನ ಇಷ್ಟನೇ ನನ್ನ ಇಷ್ಟ. ಸರಿ ಆಯಿತು. ಮೊದಲು ನೀನು ಹೋಗಿ ಚೆನ್ನಾಗಿ ಫ್ರೆಶ್ ಅಪ್ ಆಗ್ಬಾ. ನಾನು ನಮ್ಮ ಡ್ರೈವರ್ಗೆ ಹೇಳ್ತೀನಿ, ಕಾರ್ ಕಳಿಸ್ತೀನಿ. ಹಾಂ ಸರಿನಾ. ಹೋಗ್ಬಿಟ್ಟು ಬೇಕಾದ್ರೆ ಕಾರ್ನ ಅಲ್ಲೇ ಇರಿಸ್ಕೊಂಡು ನೀನು ಎಲ್ಲ ಚೆನ್ನಾಗಿ ಓಡಾಡ್ಕೊಂಡ್ಬಿಟ್ಟು ಆಮೇಲೆ ಕಾರ್ನ ವಾಪಸ್ ತಗೊಂಡು ಬಾ, ಪರವಾಗಿಲ್ಲ. ಸರಿ ಮಾವ ಆಯಿತು. ಹಾಯ್ ಅಂಕಲ್. ಓ ಹಾಯ್ ರಾಹುಲ್, ಯಾವಾಗ ಬಂದೆ ನೀನು? ಅಂಕಲ್ ಬಂದೆ, ಮಾರ್ನಿಂಗೇನೆ ಬಂದೆ. ಅಂಕಲ್ ಚೆನ್ನಾಗಿದ್ದೀರಾ? ಓಪಾ ಚೆನ್ನಾಗಿದ್ದೀರಿ. ನಿಮ್ಮಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದೀರಾ? ಹಾಂ ಅಂಕಲ್ ಸೂಪರ್ ಆಗಿದ್ದಾರೆ. ಸಾರಿ ಕಣಪ್ಪ, ಮದ್ವಿ ಕರಿಯಕ್ಕಂತೂ ಆಗಿಲ್ಲ. ನೋಡಪ್ಪ ಇವಳೇ ನನ್ನ ಮುದ್ದಿನ ಸೊಸೆ, ನನ್ನ ಫ್ರೆಂಡ್ ಹೆಂಡತಿ. ನೋಡಮ್ಮ ಇವನೇನೆ ನನ್ನ ಫ್ರೆಂಡ್ ಮಗ. ಹಾಯ್ ಹಾಯ್. ನನಗಾಗ್ಲೇ ಪರಿಚಯ ಮಾಡಿಸ್ಕೊಟ್ಟ ಅಂಕಲ್ ನಿಮ್ಮ ಮಗ, ಮಾತಾಡಿದೆ. ಸರಿ ಅಂಕಲ್. ಸರಿ ರಾಹುಲ್ ಆಯ್ತು ಕಣಪ್ಪ. ಎಲ್ಲಿ ಇನ್ನೊಬ್ಬ ಫ್ರೆಂಡ್ ಬಂದವನೇ ಅಂತ ಹೇಳ್ತಾ ಇದ್ರು? ಹಾಂ ಅಂಕಲ್ ಮೇಲ್ಗಡೆ ಇದ್ದಾರೆ, ಮಾತಾಡ್ತಾ ಇದ್ರು. ನಾನು ಹಿಂಗೆ ಸುಮ್ಮನೆ ಕೆಳಗಡೆ ಬಂದೆ. ಓ ಹೌದಾ. ನಿಮ್ಮ ಅಪ್ಪನ ತುಂಬ ದಿನ ಆಯ್ತಪ್ಪ ಹೋಗಿ ನೋಡಿ. ನಿಮ್ಮ ಅಪ್ಪನ ಒಂದ್ಸಲ ನೋಡಬೇಕು ನಾನು. ಮಾತಾಡ್ಸೋಣ, ಏನೋ ಮೀಟಿಂಗ್ ಇತ್ತು ಸ್ವಲ್ಪ. ಮೀಟಿಂಗಾಗಿ ಸಿಕ್ಕರೆ ಅಂತೂ ಖಂಡಿತ ಮಾತಾಡ್ತೀನಿ ಬಿಡಪ್ಪ. ನಿಮ್ಮ ಅಪ್ಪ ಅಂತೂ ನಿಮ್ಮನ್ನಂತೂ ಫುಲ್ ಸ್ಟ್ರಿಕ್ಟಾಗಿ ಬೆಳೆಸ್ಬಿಟ್ಟವನೇ ನಿಮ್ಮನ್ನಂತೂ. ಏನು 10 ರೂಪಾಯಿ ಕೊಡಲ್ವಂತೆ, ಎಲ್ಲ ನೀವೇ ಅರ್ನ್ ಮಾಡ್ಕೊಂಡು ನೀವೇ ತಿನ್ಬೇಕಂತೆ. ನನ್ನ ಮಗ ಒಂದು ಏಜಿಗೆ ಬಂದು ಮದುವೆ ಆಗೋ ತನಕ ನಾನು ಯಾವ ಜವಾಬ್ದಾರಿನೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ನಿಮ್ಮ ಅಪ್ಪ. ಹ್ಞೂ ಅಂಕಲ್, ಎಷ್ಟಿದ್ರು ದುಡ್ಡು ಮಾತ್ರ ಕೊಡಲ್ಲ ಅವರು. ಪರವಾಗಿಲ್ಲ ಅಂಕಲ್, ನಾವು ಕಷ್ಟಪಟ್ಟು ನಾವೇ ದುಡ್ಕೊಂಡು ತಿನ್ನೋದ್ರಲ್ಲಿರೋ ಮಜಾ ಅಪ್ಪನ ದುಡ್ಡ ಖರ್ಚು ಮಾಡೋದ್ರಲ್ಲಿ ಇರಲ್ಲ ಅಲ್ವಾ. ಕಳ್ಳ ಮಗ ಎಲ್ಲ ಮೋಸ ಮಾಡ್ತಾವನೆ. ಕಷ್ಟಪಟ್ಟು ಬೇರೆ ದುಡಿತಾನಂತೆ. ವೆರಿ ಗುಡ್ ಅಪ್ಪ, ನಿಮ್ಮಂತ ಮಕ್ಕಳು ಇರ್ಬೇಕಷ್ಟೇನೆ. ಏನಮ್ಮ ರಚ್ಚು? ಹಾಂ ಮಾವ. ನೋಡಮ್ಮ ರಚ್ಚು, ಹುಷಾರಾಗೆ ಹೋಗ್ಬಿಟ್ಟು ಬಾ. ನನಗೆ ಆಫೀಸ್ ಕೆಲಸ ಐತೆ, ನಾನು ಹೊರಡ್ತೀನಿ ಸರಿನಾ. ನೀನು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಬ್ಬ. ಹೋಗಿದ ತಕ್ಷಣ ಫೋನ್ ಹಾಕು. ನಮ್ಮ ಡ್ರೈವರ್ಗೂ ಹೇಳ್ತೀನಿ ಹುಷಾರಾಗಿ ಕರ್ಕೊಂಡು ಹೋಗ್ತಾನೆ ಸರಿನಾ. ಊರ ಅಡ್ರೆಸ್ ಎಲ್ಲ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಏನು ತೊಂದರೆ ಇಲ್ಲ. ನೀನು ಒಬ್ಬಳೇ ಹೋಗೋಕ್ಕೆ ನಿನ್ಗೇನು ತೊಂದರೆ ಇಲ್ಲ ತಾನೇ? ಅಯ್ಯೋ ಇಲ್ಲ ಮಾವ, ಎಂಥದ್ದು ಇಲ್ಲ. ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ. ನನಗೇನು ಭಯ ಏನಿಲ್ಲ. ಅಯ್ಯೋ ಅಂಕಲ್, ಈಗಿನ ಕಾಲದ ಹುಡುಗಿರು ಭಾಳ ಚೂಟಿ ಇರ್ತಾರೆ ಬಿಡಿ ಅಂಕಲ್. ಒಬ್ಬರೇ ಆಗದೇನು ಏನಿಲ್ಲ, ಒಬ್ಬರೇ ನಡ್ಕೊಂಡೇ ಬೇಕಾದ್ರೆ ಹೋಗ್ಬಿಡ್ತಾರೆ. ಅಷ್ಟು ಧೈರ್ಯವಂತರು. ಅಯ್ಯೋ ನನ್ನ ಸೊಸೆ ಮುಗ್ದೇನಪ್ಪ, ಏನು ಗೊತ್ತಾಗಲ್ಲ ನನ್ನ ಸೊಸೆಗೆ. ಮುಗ್ದೆ ಅಂದ್ರೆ ಮುಗ್ದೆ. ಅದಕ್ಕೆ ನಾನು ಪದೇ ಪದೇ ಒತ್ತಿ ಕೇಳೋದು. ಸರಿ ನಾನು ಹೋಗಿ ಡ್ರೈವರ್ಗೆ ಹೇಳ್ತೀನಿ. ಹಾಂ ಸರಿ ಮಾವ ಆಯಿತು. ಹಾಂ ಬರಬೇಕಾದ್ರೆ ದುಡ್ಡನ್ನ ತೊಗೊಂಡು ಬರ್ತೀಯಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಹೋಗಿ ಹೇಳ್ತೀನಿ. ನಮ್ಮ ಅಮ್ಮ ಕೊಟ್ಟರೆ ತಗೊಂಡೇನೇ ಬರೋದು, ಹಂಗೇನು ಏನು ಬರೋಕ್ಕಿಲ್ಲ ಹೇಳು. ಅಲ್ಲಿ ನನ್ನ ಗಂಡಂಗೆ ಯಾವ ವಿಷಯನೂ ಏನು ಹೇಳೋಕ್ಕೆ ಬರಬೇಡಿ ಸರಿನಾ. ಬೇಕಂತ ಒತ್ತಿ ಒಳ್ಳೆ ಹುಡುಗಿ ಅದು ಇದು ಅಂತ ಹೇಳಿ ಏನೇನೋ ಮಾಡಿ ನೀವು ನನ್ನ ತಲೆಗೆ ತಗೊಬಿಟ್ಟು ಬರಬೇಡಿ. ನನ್ನ ಸಂಸಾರ ಉಳಿದ್ರೆ ಸಾಕಾಗೈತೆ ಸರಿನಾ. ಅಪ್ಪ ಮಳ್ಳಿ ಏನೂ ಗೊತ್ತಿಲ್ಲ ಅನ್ನಂಗೆ ನಯಸ್ಸಾಗಿ ಮಾತಾಡ್ತಿಯಲ್ಲ. ಏನು ದೊಡ್ಡ ಸಾಚ ನನಗೆ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತು. ಶಾನೆ ಓವರ್ ಬಿಲ್ಡಪ್ ಕೊಡಬೇಡ. ಮೊದಲೋಗಿ ದುಡ್ಡು ಒಡವೆ ಎತ್ಕೊಂಬಿಟ್ಟು ಬಾ, ಆಮೇಲೆ ನೋಡೋಣ. ಹಿಂಗೇನಾದರೂ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ರೆ ನಾನೇನಿಲ್ಲಪ್ಪ, ನೀಟಾಗಿ ಹೋಗಿ ಹೇಳ್ತೀನಿ. ಹಚ್ಚು ವಿಚಾರ ಹೇಳ್ತೀನಿ, ನನ್ನ ವಿಚಾರ ಹೇಳ್ತೀನಿ. ಪಾಪ ಹಳ್ಳಿ ಹುಡುಗಿ, ತುಂಬ ಮುಗ್ದೆ. ಜಸ್ಟ್ 2 ಮೆಂಬರ್ಸಿಗೆ ಮೋಸ ಮಾಡಿ 3ನೇ ನೀನು ಅಷ್ಟೇನೆ. ಅದ್ರ ಮತ್ತೆ ಯಾರೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಿಂಗೇನು ದುಡ್ಡು ಬೇಕಷ್ಟೇ ತಾನೆ ಅಂತ ಅಂದ್ಕೊಡ್ತೀನಿ. ಅಲ್ಲಿ ಗಂಟ ಬಾಯಿ ಮುಚ್ಕೊಂಡಿರ್ಬೇಕು. ಶಾನೆ ಆವಾಜ್ ಹಾಕಿದ್ರೆ ಈಗಲೇ ಹೋಗಿ ಹೇಳ್ತೀನಿ. ಸರಿ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಮ್ಮಮ್ಮಂಗೆ 50ಕ್ಕಿಂತ ಫೋನ್ ಹಾಕೋದು ನಮ್ಮಮ್ಮ ಯಾಕೆ ರಿಸೀವ್ ಮಾಡೋಕ್ಕಿಲ್ಲ? ಫೋನ್ ಮಾಡಿ ನನಗಂತೂ ಬೇಜಾರಾಯ್ತೈತೆ. ಎಷ್ಟಕ್ಕಿಂತ ಫೋನ್ ಹಾಕೋದು ನಮ್ಮಮ್ಮಂಗೆ. ಏನೋ ಶಾನೆ ಕೆಲಸ ಬಿದ್ಬಿಟ್ಟೈತಾ ಏನೋ ಬಿಡು. ಎತ್ತೀನಿ ಫೋನ್, ನಿನ್ನ ಮಗಳು ಮಾಡಿದ್ಲಲ್ಲ. ಸುಮ್ಕಿರ್ತಾಳೆ ತಿಂತಾಳೆ. ತಿನ್ರಿ ಒಬ್ಬಟ್ಟು ತಿನ್ರಿ. ತುಪ್ಪ ತಗೊಬಂದು ಹಾಕ್ಲಾ? ಅಯ್ಯೋ ಬೇಡ